ಸದಸ್ಯರು ಡಿಮ್ಯಾಂಡ್ ಮೇಲೆ 30ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಮಾಡಿ. ಥ್ಯಾಂಕ್ ಯು. ಚನ್ನಬಸಪ್ಪ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಸಚಿವರಿಗೆ ನನ್ನ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. 1454ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇದೇ ಪ್ರಶ್ನೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ದೆ. 1.5 ವರ್ಷ ಆಯಿತು. ಸಾಮಾನ್ಯವಾಗಿ ಸ್ಟಾರ್ ಕ್ವಶನ್ ಬಂದಾಗ ಬಹಳ ಸಂತೋಷ ಪಡ್ತೇವೆ, ಅದಕ್ಕೊಂದು ತುದಿ ಮುಟ್ಟತ್ತೆ ಅಂತ ಕಾರಣಕ್ಕೋಸ್ಕರ. ಆ ಟಾರ್ ಕ್ವಶನ್ಗೆ ಇವತ್ತು ಕೂಡ ಪರಿಹಾರ ಸಿಗದಂಥ ರೀತಿಯಲ್ಲಿ ಇವತ್ತಿನ ನಾನು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ನನಗೆ ಲಭ್ಯ ಆಗಿರುವಂಥದ್ದು. ಉತ್ತರ ಸಮಾಧಾನ ಆಗಿಲ್ಲ. ಯಾಕೆಂದರೆ ನಿಮ್ಮಂಥ ಸಚಿವರು, ಯಾಕಂದರೆ ವೆರಿ ಆ್ಯಕ್ಟಿವ್ ನೀವು, ಮತ್ತು ಪರಿಹಾರ ಹುಡುಕಕ್ಕೆ ಯೋಚನೆ ಮಾಡುವಂಥ ಸ್ವಭಾವ ಇರೋರು. ಆದರೆ 1.5 ವರ್ಷ ಆದರೂ ಕೂಡ ಒಂದು ಕಚೇರಿಯನ್ನು ಸ್ಥಳಾಂತರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಬೇಸರದ ಸಂಗತಿ. ಅದಕ್ಕೋಸ್ಕರ ತಮ್ಮ ಗಮನಕ್ಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ. ಸಬ್ ರಿಜಿಸ್ಟ್ರಾರ್ ಆಫೀಸಿನ ಸ್ಥಳಾಂತರ ಮಾಡದೆ ಹೋದರೆ ದಿನ ಸಾವಿರಾರು ಜನ ಅಲ್ಲಿ ಹೊರಗಡೆ ಮಳೆಯಲ್ಲಿ ಇರ್ತಾರೆ, ಬಿಸಿಲಲ್ಲಿ ಇರ್ತಾರೆ, ಮೂಲ ಸೌಕರ್ಯಗಳಿಲ್ಲ. ಹಾಗಾಗಿ ಇರೋವಂಥ APMCಗಾರು ಮೊದಲು ಶಿಫ್ಟ್ ಮಾಡಬೇಕು ಅಂತ ನಮ್ಗೆ ವಿನಂತಿ ಇದ್ದಿತ್ತು. 1.5 ವರ್ಷ ಆದ್ರೆ ಶಿಫ್ಟಿಂಗೇ ಆಗಲಿಲ್ಲ ಅಂತ ಹೇಳಿದ್ರೆ ಹೊಸ ಕಟ್ಟಡ ಕಟ್ಟೋದನ್ನು ಕೂಡ ನಾನು ಕೇಳಿದ್ದೇನೆ. ಹೊಸ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಅದಕ್ಕೆ ಬೇಕಾದಂಥ ಜಾಗ CA ನಿವೇಶನ ಬೇಕು ಅಂತ ಸ್ಯಾಂಕ್ಷನ್ ಆಗಿದೆ. 75 ಲಕ್ಷ ರೂಪಾಯಿ ಅದಕ್ಕೆ ಹಣನೂ ಕೂಡ ಕೊಡಬೇಕಾಗತ್ತೆ. 75 ಲಕ್ಷನೂ ಕೊಡಬೇಕು. ಇದನ್ನ APMC ಯಾರ್ಡಲ್ಲಿರುವಂಥ ಜಾಗಕ್ಕೂ ಶಿಫ್ಟ್ ಮಾಡೋಕೆ ಬಹಳ ದೂರ ಏನಿಲ್ಲ. ಮತ್ತೆ ಬಸ್ ಫೆಸಿಲಿಟೀಸ್ ಇದೆ, ಎಲ್ಲದೂ ಕೂಡ ಚೆನ್ನಾಗಿದೆ, ಕಟ್ಟಡನೂ ಕೂಡ ಚೆನ್ನಾಗಿದೆ. ಆದರೆ ಇರುವಂಥ ಜಾಗಕ್ಕೆ ಅಲ್ಲಿಂದ ಶಿಫ್ಟ್ ಮಾಡೋಕ್ಕೆ ಇಷ್ಟು ದಿವಸ ಆದರೆ ಹೊಸ ಕಟ್ಟಡಕ್ಕೆ ಇನ್ನೇನಾಗ್ಬೋದು ಅಂತ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರುವಂಥ ಸಂಗತಿ. ಹಾಗಾಗಿ ದಯಮಾಡಿ ನಾಗರಿಕರ ಹಿತದೃಷ್ಟಿಯಿಂದ ಬಹಳ ತೊಂದರೆಗೀಡಾಗಿರುವಂಥ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ವಿನಂತಿ ಮಾಡ್ತೇನೆ. ದಯಮಾಡಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇದನ್ನು ತಕ್ಷಣದೊಳಗಡೆ ನಾವು ವಾಪಸ್ ಇವತ್ತು ಶನಿವಾರ ಮುಗಿಸ್ತೀವಿ. ಸರ್ 1 ಸೆಕೆಂಡ್ ಸರ್ ಪ್ಲೀಸ್. ಮತ್ತೆ ಯಾಕೆ ಅಂತ ಹೇಳಿದ್ರೆ 1.5 ವರ್ಷ ಆಗ್ಲಿಲ್ಲ ಸರ್, ಅದಕ್ಕೋಸ್ಕರ ಅವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ಈಗ ಆದೇಶ ಮಾಡಿದ್ರೆ ಶಿಫ್ಟ್ ಆಗ್ತಾರೆ. ಶುಕ್ರವಾರ ಮುಗಿದ ತಕ್ಷಣ ಹೋಗೋದ್ರೊಳಗೆ ನಿಮ್ದು ಆದೇಶದ ಪ್ರತಿರಾರ ಸಂತೋಷ ಆಗತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಶಿವಮೊಗ್ಗದಲ್ಲಿರುವಂತ ಉಪನೋಂದಣಿ ಕಚೇರಿಗೆ ನಾನೇ ಭೇಟಿ ಕೊಟ್ಟಿದ್ದೇನೆ. 6 ತಿಂಗಳು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ಯಾಕೆ ಅಷ್ಟು ಇದು ಬೇಡ. ನಾನೇ ಹೋಗಿದ್ದೇನೆ ಅಲ್ಲಿ. ಅದಾದ ನಂತರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ. ಇದು ನಾನು ಕೂಡ ಅವತ್ತು ಒಪ್ಕೊಂಡಿದ್ದೇನೆ. ಇದನ್ನ ಸ್ಥಳಾಂತರ ಮಾಡುವ ಅವಶ್ಯಕತೆ ಇದೆ ಅಂತ ಸ್ಪಷ್ಟವಾಗಿ ಅಲ್ಲೂ ಒಪ್ಕೊಂಡಿದ್ದೇನೆ. ಸ್ಥಳಾಂತರ ಮಾಡ್ತೇವೆ ಅನ್ನುವಂಥ ಮಾತನ್ನ ಅವತ್ತು ಶಿವಮೊಗ್ಗದಲ್ಲೇ ನಾನು ಹೇಳಿದ್ದೇನೆ, ಯಾವುದು ನಾವು ಮರ್ತಿಲ್ಲ. ತದನಂತರ ತಾವು ಪ್ರಸ್ತಾಪ ಮಾಡಿದ್ದೀರಿ, ಅವತ್ತು ಕೂಡ ನಾವು ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದೇವೆ. ಏತನ್ಮಧ್ಯ ತನ್ನದೇ ಕಚೇರಿ ಕಟ್ಟಬೇಕು ಅನ್ನುವಂಥ ವಿಷಯನೂ ಬಂದಾಗ ನಮ್ಮದೇ ಸ್ವಂತ ಕಚೇರಿ ಕಟ್ಕೋಬೇಕು ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ APMCಗೆ ಶಿಫ್ಟ್ ಮಾಡಬೇಕು. ಇವೆರಡರ ನಡುವೆ ಸ್ವಲ್ಪ ಜಿಜ್ಞಾಸೆ ಆಗಿದೆ. ಅಷ್ಟೇ ಬಿಟ್ರೆ ಬೇರೆ ಯಾವ ಇದು ಇಲ್ಲ, ಇದರಲ್ಲಿ ಬೇರೆ ಆಲೋಚನೆ ಇಲ್ಲ. ಇದನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರಲ್ಲಿ 100ಕ್ಕೆ 100 ನಿಮ್ಮ ಅಭಿಪ್ರಾಯ. ಎಲ್ಲ ಸ್ಥಳೀಯರು ಹೇಳಿದ್ದಾರೆ, ಜನಪ್ರತಿನಿಧಿಗಳು ಅವತ್ತೆಲ್ಲರೂ ಹೇಳಿದ್ರು. ಅಲ್ಲಿ ಇಕ್ಕಟ್ಟು ಇದೆ. ಮೇಲೆ ಕತ್ತಬೇಕಾದ್ರೆ ಮೆಟ್ಲುಗಳು ಬರೀ 2.5 ಅಡಿ ಅಗಲ ಇದೆ ಮೆಟ್ಲು ಮೇಲೆ ಕತ್ತು ಹೋಗ್ಲಿಕ್ಕೆ. ಮೇಲೆ ಕತ್ತಿ ಹೋದ್ಮೇಲೂ ಕೂಡ ಅಲ್ಲಿ ಇರುವಂತ ಸ್ಥಳಾವಕಾಶ ಜನ ಕೂತ್ಕೊಳ್ಳಿಕ್ಕೂ ಸಾಲ್ತಾ ಇಲ್ಲ. ಅಪ್ರೋಚೇ ಯಾರಾದ್ರೂ ಅಂಗವೈಕಲ್ಯತೆ ಇರ್ತಕ್ಕಂಥವ್ರು ಬಂದ್ರೆ ಮೊದಲನೇ ಮಾಡಿಗೆ ಹತ್ತಿ ಹೋಗ್ಲಿಕ್ಕೆ ಕಷ್ಟ ಇದೆ. ಎಲ್ಲ ವಿಷಯನೂ ಕೂಡ ನಮ್ಮ ಗಮನದಲ್ಲಿದೆ. ಸ್ವಲ್ಪ ನಿಮ್ ಪ್ರಕಾರ ವಿಳಂಬ ಆಗಿರ್ಬಹುದು ಅಂತ ಸರ್ಕಾರದಲ್ಲಿ ತಮಗೂ ಗೊತ್ತಲ್ಲ. ನಾವು PWDಗೆ ಬರೆದು ಅವರು ದರ ನಿಗದಿ ಮಾಡಿಕೊಡ್ಬೇಕು. ಈಗ ಕರೆಸ್ಪಾಂಡೆನ್ಸ್ ಅಲ್ಲಿ ವಿಳಂಬ ಆಗಿರಬಹುದು, ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಶಿಫ್ಟ್ ಮಾಡೋದು ಖಂಡಿತ. ಆದಷ್ಟು ನಾನು IGRಗೆ ಹೇಳಿದ್ದೇನೆ, ಇಲ್ಲ ನೀವು ಓನ್ ಬಿಲ್ಡಿಂಗ್ ಕಟ್ತೀರಾ, APMCಗೆ ಶಿಫ್ಟ್ ಮಾಡ್ತೀರಾ, ಈ ವಾರದಲ್ಲಿ ತೀರ್ಮಾನ ಮಾಡಿ ಮುಂದಿನ ತಿಂಗಳು ಏನಾದ್ರೂ ಒಂದು ಆಗ್ಲೇಬೇಕು.
ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ. IGR ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಸರ್. ಮುಂದಿನ ತಿಂಗಳೊಳಗಡೆ ಏನಾದರೂ ಒಂದು ಮಾಡೇ ತೀರ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗಿ ಇಲ್ಲ APMCಗೆ ಶಿಫ್ಟ್ ಮಾಡ್ತೀವಿ, ಇಲ್ಲ ಹೊಸ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಕೊಡ್ತೀವಿ. ಎರಡರಲ್ಲಿ ಒಂದು ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ. ಓಕೆ, ನೆಕ್ಸ್ಟ್ ಆದಂತ ಸಂಗತಿ ಈಗ APMCಗೆ ಶಿಫ್ಟ್ ಮಾಡಬೇಕು. ಇದು ಮೊದಲನೇ ಸಲಹೆ ಸರ್ಕಾರಕ್ಕೆ. APMCಗೆ ಶಿಫ್ಟ್ ಮಾಡಲೇಬೇಕು. ಅನುದಾನನು ಬಿಡುಗಡೆ ಮಾಡಿ ಹೊಸ ಬಿಲ್ಡಿಂಗು ಕಟ್ಟಬೇಕು. ತಕ್ಷಣದ ಇದೇ ಬಿಲ್ಡಿಂಗ್ ಒಳಗಡೆ ಯಾಕೆಂದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ